ಇವತ್ತು ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಮ್ಯಾಚ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ, ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ಪ್ರಮುಖವಾಗಿ ಸೂಪರ್ ಸಂಡೇ ಈ ಸಲ ಖಂಡಿತ ನಮ್ಗೆಲ್ಲರಿಗೂ ಕೂಡ ಸೂಪರ್ ಸಂಡೇ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಕೋಟ್ಯಾಂತರ ಭಾರತೀಯರದ್ದು. ಭಾರತ ಸೌತ್ ಆಫ್ರಿಕಾ ಮಧ್ಯೆ ಫೈನಲ್ ಫ್ಯಾಟಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮ್ಯಾಚ್ ನಲ್ಲಿ ಏನಾಗುತ್ತೆ ಅನ್ನುವ ಕುತೂಹಲ ಆರಂಭ ಆಗುತ್ತೆ. ಕಾರಣ ಕೆಲವೇ ಹೊತ್ತಿನಲ್ಲಿ ಟಾಸ್ ಕೂಡ ಆಗುತ್ತೆ. ಹಾಗಾದ್ರೆ ಈ ಸಲ ಚೊಚ್ಚಲ ಕಿರೀಟವನ್ನ ಎತ್ತುವವರು ಯಾರು ಅನ್ನುವಂತಹದ್ದು, ಈ ಒಂದು ಟ್ರೋಫಿಗೆ ಯಾರ ಪಾಲಿಗಾಗತ್ತೆ, ಯಾರು ಮುಡಿಗೇರಿಸಿಕೊಳ್ತಾರೆ? ಕಾರಣ ಎರಡೂ ತಂಡಗಳು ಕೂಡ ಇಲ್ಲಿವರೆಗೂ ಕೂಡ ಆಸೀಸ್ ಆಗಿರ್ಬೋದು, ಅದರಲ್ಲೂ ಕೂಡ 7 ಬಾರಿ ಈ ರೀತಿಯಾಗಿ ಒಂದು ಕಪ್ ಅನ್ನುವಂತಹ ಆಸೀಸ್ ಇಲ್ಲ ಈ ಸಲದ ಮ್ಯಾಚ್ ಅಲ್ಲಿ. ಹಾಗಾಗಿ ಯಾರೇ ಗೆದ್ರೂ ಕೂಡ ಈ ಒಂದು ಪಟ್ಟವನ್ನ ಅಲಂಕರಿಸುವಂತಹ ಸುವರ್ಣಾವಕಾಶ ಮೊದಲ ಬಾರಿಗೆ. ಸೊ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ. ಎರಡೂ ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವ ತವಕ ಕಾತರ ಇದೆ. ವಿಶ್ವಕಪ್ಗಾಗಿ ಹರ್ಮನ್ ಪ್ರೀತ್ ವರ್ಸಸ್ ಲಾರಾ ಪಡೆ ಫೈಟ್ ಅನ್ನ ನಡೆಸಲಿದೆ, ಮಜಾ ಹೆಚ್ಚಿಸಲಿದೆ. ಸೂಪರ್ ಸಂಡೆಯ ಫೈನಲ್ ಕದನ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಮತ್ತೊಂದು ಆತಂಕ ಕೂಡ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಮಳೆಯ ಭೀತಿ. ಒಂದು ರೀತಿಯಾಗಿ ಈಗಾಗಲೇ ಹವಾಮಾನ ತಜ್ಞರು ಹೇಳುವ ಪ್ರಕಾರ 68% ಮಳೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಕೋಟ್ಯಾಂತರ ಭಾರತೀಯರು ಕೇಳ್ತಾ ಇದ್ದಾರೆ, ದಯವಿಟ್ಟು ಮಳೆ ಬರದೇ ಇರ್ಲಪ್ಪ ಇವತ್ತೊಂದು ದಿನ ಅಂತ ಕೇಳ್ತಾ ಇದ್ದಾರೆ. ಸ್ಟಿಲ್ ಏನಾದರೂ ಮಳೆ ಬಂದ್ರೆ ಆಗ್ಲೂ ಕೂಡ ಅವಕಾಶ ಅಂತೂ ಇದ್ದೇ ಇದೆ. ಸೊ ನಾಳೆ ಕೂಡ ಈ ಒಂದು ಮ್ಯಾಚ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಸೊ ಏನಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಗೆಲ್ಲುವ ತಂಡಕ್ಕೆ ಐಸಿಸಿಯಿಂದ 40 ಕೋಟಿ ಬಹುಮಾನ ಆದ್ರೆ, ಭಾರತ ಗೆಲುವನ್ನ ಸಾಧಿಸಿದ್ರೆ ಬಿಸಿಸಿಐನಿಂದ 125 ಕೋಟಿ ಬಹುಮಾನವನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ನಡೆಯುವಂತಹ ಫೈನಲ್ ಹಣಾಹಣಿ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಎರಡೂ ತಂಡಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಲಾಬಲ ಇದೆ. ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಆದರೆ ಬೌಲಿಂಗ್ ವಿಚಾರದಲ್ಲಿ ಭಾರತಕ್ಕೆ ಸ್ವಲ್ಪ ಸವಾಲು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಇವತ್ತಿನ ಮ್ಯಾಚ್ ಬಹಳ ಕುತೂಹಲ, ಬಹಳ ನಿರೀಕ್ಷೆ, ಜೊತೆಗೆ ಒಂದು ರೀತಿಯಂತಹ ಟರ್ನಿಂಗ್ ಪಾಯಿಂಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಭಾರತಕ್ಕೆ. ನಾನು ಆಗಲೇ ಹೇಳ್ತಾ ಇದ್ದೆ 1983ಯ ವಿಚಾರ. ಹಾಗಾಗಿ ಅಂತಹದ್ದೇ ಒಂದು ನಿರೀಕ್ಷೆ ಕೂಡ ಇದೆ. ಅದೇ ಒಂದು ಗೆಲುವನ್ನ ಒಂದು ಈ ಸಲ ನೆನಪು ಮಾಡುವಂತಹ ಸ್ಥಿತಿ ಕೂಡ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೂವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್. ಬಹಳ ನಿರೀಕ್ಷೆ ಇದೆ, ಬಹಳ ಕುತೂಹಲ ಇದೆ, ಬಹಳ ಕಾತರತೆ ಇದೆ. ಒಂದು ರೀತಿಯಾಗಿ ರೋಮಾಂಚನ ಉಂಟು ಮಾಡುವಂತಹ ಮ್ಯಾಚ್. ಯಾಕಂದ್ರೆ ಇಲ್ಲಿವರೆಗೂ ಕೂಡ 2 ಬಾರಿ ಸೆಮಿಫೈನಲ್ ಹಂತಕ್ಕೆ ಬಂದರೂ ಕೂಡ ನಮಗೆ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮೊದಲಿಗೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ಇವತ್ತಿನ ಮ್ಯಾಚ್ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಏನ್ ಸರ್? ಅಲ್ಲ, ನಮಗ್ ಈ ತರ ಇವರು ಹಾಡಿರೋದು ನೋಡಿದ್ರೆ ಕೆಲವು ಮ್ಯಾಚ್ಗಳು ಸೋತ್ಕೊಂಡ್ ಬಂದಿದ್ರಲ್ಲ, ಅದ್ರೊಳಗೂ ಏನು ದೊಡ್ಡದಾಗಿ ಸೋತಿಲ್ಲ, ಫೈಟ್ ಕೊಟ್ಟು ಸೋತಿದ್ದ. ಇದು ಸ್ಟೆಬಿಲಿಟಿ ತೋರಿಸ್ತಾ ಇತ್ತು ಟೀಮ್, ಇದೆ ನಮ್ಮ ಹತ್ರ ಎಬಿಲಿಟಿ ಇದೆ ಅಂದ್ಬಿಟ್ಟು. ಅದೇ ತರ ಈಗ ಬಂದು ಆಸ್ಟ್ರೇಲಿಯಾಗೆ ಸೆಮಿಫೈನಲ್ ಸೋತಿರೋದು, ಗೆಲ್ಸಿರೋದು, ನಾವ್ ಗೆದ್ದಿರೋ ಮ್ಯಾಚ್ ಅದು ಒಂದು ನಮಗೆ ಬಲ ಕೊಟ್ಟಿದೆ. ಈಗ ಈ ಮ್ಯಾಚ್ ಅನ್ನು ನಾವು ಸೌತ್ ಆಫ್ರಿಕಾ ಮೇಲೆ ಒಂದು ಪ್ರಿಲಿಮಿನರಿ ರೌಂಡ್ ಸೋತಿರ್ಬೋದು ಲೀಗ್ ಒಳಗೆ. ಬಟ್ ಇವತ್ತಿನ ಇದಕ್ಕೆ ಹೋದ್ರೆ, ನೀವು ಇಮೋಷನ್ಸ್ ಹೋದ್ರೆ ಇರ್ಲಿ, ಟೀಮ್ ಬಿಲ್ಡಿಂಗ್ ಇರ್ಲಿ, ಕಾನ್ಫಿಡೆನ್ಸ್ ಲೆವೆಲ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಕ್ ಹೋದ್ರೆ ನಮ್ಮ ಟೀಮು ಮುಂದಕ್ಕಿದೆ. ನಮ್ಗಂತೂ 100% ಗ್ಯಾರಂಟಿ ಇದೆ, ಇವತ್ತು ಮ್ಯಾಚ್ ಆದ್ರೆ ಇಂಡಿಯಾ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ ಅಂತ. ಯಾಕಂದ್ರೆ ಇವ್ರ ಪರ್ಫಾರ್ಮೆನ್ಸ್ ನೀವು ನೋಡ್ಕೊಂಡ್ ಬನ್ನಿ. ಎಲ್ಲೋ ಒಂದ್ ಕಡೆ ಒಳ್ಳೊಳ್ಳೆ ಟೀಮ್ ಆಸ್ಟ್ರೇಲಿಯಾ ಮೇಲೆ ಇರ್ಲಿ, ನ್ಯೂಜಿಲೆಂಡ್ ಮೇಲೆ ಗೆದ್ರು, ಇಂಗ್ಲೆಂಡ್ ಇರ್ಲಿ, ಸೌತ್ ಆಫ್ರಿಕಾ ಮೇಲೆ ಇದ್ದಾಗ್ಲೂ ನಮ್ಮವರು ಅಷ್ಟೇನು ಕೆಟ್ಟಾಗ್ ಸೋತಿಲ್ಲ, ಫೈಟ್ ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತಿತ್ತು. ಎಲ್ಲೋ ಒಂದ್ ಟೀಮ್ ಒಳಗೆ ಏನೋ ಇದೆ, ಎಲ್ಲೋ ಹೆಡುತ್ತಿದ್ದಾರೆ, ಸೊ ಬೌಲಿಂಗ್ ಒಳಗೆ ಸ್ವಲ್ಪ ಇದಿದೆ ಪ್ರಾಬ್ಲಮ್ ಅಂದ್ಬಿಟ್ಟು. ಬಟ್ ಈಗ ಮುಂದಕ್ಕೆ ಬಂದಿರೋದು ಹೇಗಂದ್ರೆ, ಈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಯಾರು ಪರ್ಫಾರ್ಮ್ ಮಾಡ್ತಿಲ್ದವ್ರು ಈಗ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದ್ದಾರೆ. ಎಲ್ಲರೂ ಹೇಳ್ತಿದ್ರು ಹರ್ಮನ್ ಪ್ರೀತ್ ಕೌರ್ ಹೊಡಿತಿಲ್ಲ, ಇವ್ರು ಮಂದನ ಹೊಡ್ತಿಲ್ಲ, ಇವ್ರು ಹೊಡಿತಿಲ್ಲ ಅಂದ್ಬಿಟ್ಟು ಎಲ್ರು ಪರ್ಫಾರ್ಮ್ ಮಾಡ್ಕೊಂಡು ಒಳ್ಳೆ ಸ್ಟೇಜ್ಗೆ ಪೀಕ್ ಬಂದಿದ್ರು ಈ ಟೀಮ್. ಸೊ ವೆಲ್ ಬ್ಯಾಲೆನ್ಸ್ ಟೀಮು. ಆಮೇಲೆ ಎಲ್ರೂ ಸಾಥ್ ಕೊಡ್ತಿದ್ದಾರೆ. ಇದು ಬ್ಯೂಟಿ ಅಂದ್ರೆ ಏನಿದೆ ಟೀಮ್ ಒಳಗೆ ಅಂದ್ರೆ, ಒಬ್ಬೊಬ್ರು ಆಡ್ತಿದ್ದಾರೆ, ಎಲ್ರು ಆರ್ ಕಾಂಟ್ರಿಬ್ಯೂಟಿಂಗ್, ಒಬ್ಬರೇ ಇಲ್ಲ. ಈಗ ಮೊನ್ನೆ ಜಮೀಮಾ ಹೊಡೆದಿರ್ಬೋದು, ಅವ್ರೊಬ್ಬರೇ ಕೆಲ್ಸಕ್ ಹಾಕ್ತಿರ್ಲಿಲ್ಲ, ಎಲ್ರು ಸಾಥ್ ಕೊಟ್ಟು ಎಲ್ಲ ಪರ್ಫಾರ್ಮ್ ಮಾಡಿ ಅದ್ ಗೆದ್ದಿರೋದು.
ಅದು ಒಂಥರ ಹಿಸ್ಟಾರಿಕ್ ವಿಕ್ಟ್ರಿ ಅಂತೀವಿ. ಆಸ್ಟ್ರೇಲಿಯಾ ಬಿಡೋದು ಅಷ್ಟೇನ್ ಈಸಿ ಅಲ್ಲ, ಅವ್ರು ತೋರಿಸ್ತಾರೆ. ಸೊ ಈಗ ನಮಗೆ ಈಗ ಕಾನ್ಫಿಡೆನ್ಸ್ ಇರೋದೇನಂದ್ರೆ ಈ ಟೀಮ್ ಒಳಗೆ ಎಬಿಲಿಟಿ ಇದೆ, ಸ್ಟ್ರೆಂತ್ ಇದೆ, ಕಾನ್ಫಿಡೆನ್ಸ್ ಲೆವೆಲ್ಸ್ ಇದೆ. ಸೊ ಗೆಲ್ಲಕ್ಕೆ. ಆಮೇಲೆ ಅಲ್ಲಿನ ಕೋಚ್ ಅಮಲ್ ಮಜುಮ್ದಾರ್ ಅವರು ಈ ಟೀಮ್ ನ ಚೆನ್ನಾಗಿ ಮೋಲ್ಡ್ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಒಂದು ಗ್ರೇಟ್ ಪ್ಲೇಯರ್. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾವು ಅವ್ರ ಬಗ್ಗೆ ಬಹಳ ಬರ್ತಿದ್ವಿ, ಇಂಡಿಯಾಗ್ ಆಡ್ಬೇಕು ಅಂದ್ಬಿಟ್ಟು. ಅಂತ ಒಳ್ಳೆ ಪ್ಲೇಯರು ಈಗ ಆ ಟೀಮ್ ನ ಇಟ್ಕೊಂಡು ಅವ್ರು ಗೊತ್ತು ಗೆಲ್ಲುವುದೇನು ಸೋಲೋದು ಅಂದ್ಬಿಟ್ಟು ಗೊತ್ತಿರೋದು. ಅವ್ರು ಬಾಂಬೆನ ಲೀಡ್ ಮಾಡಿದ್ದಾರೆ ಎಷ್ಟೋ ವರ್ಷಗಳು. ಸೊ ಅವರು ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಟೀಮ್ಗೆ ಸೆಲ್ಫ್ ಬಿಲೀಫ್ ಕೊಟ್ಟಿದ್ದಾರೆ, ನಾವೇನಿದ್ರು ಮಾಡ್ಬೋದು ಅಂದ್ಬಿಟ್ಟು ಆ ಟೀಮ್ ಲೆವೆಲ್ ಬಂದಿದೆ ಇತ್ತು. ಸೊ ನನಗಂತೂ ಇವತ್ತು ನಾವು ಮಾತಾಡ್ಬೇಕಾದ್ರೆ ನಾನು ಬಹಳ ಖುಷಿಯಾಗಿ ಮಾತಾಡ್ತೀನಿ. ಯಾಕಂದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಬಹಳ ನೆಗ್ಲೆಕ್ಟ್ ಮಾಡಿದ್ರು ಅರ್ಲಿ. ಯಾಕಂದ್ರೆ ನಾನು 86ರಿಂದ ಇವ್ರ ಬಗ್ಗೆ ಬರ್ಕೊಂಡ್ ಬರ್ತಿದ್ದು. ಈ ಶಾಂತರಂಗ ಸ್ವಾಮಿ ಇರ್ಲಿ, ಡ್ಯಾನ್ ಎಟಲ್ಜಿ ಇರ್ಲಿ, ಸುಧಾ ಶಾ ಇರ್ಲಿ, ಇಂಥವ್ರನ್ನೆಲ್ಲ ಬರ್ಕೊಂಡ್ ಬರ್ಬೇಕಾದ್ರೆ ನಾವು ಪ್ರಯತ್ನ ಮಾಡ್ತಿದ್ವಿ, ಎನ್ಕರೇಜ್ ಮಾಡ್ಬೇಕು ವುಮೆನ್ಸ್ ಕ್ರಿಕೆಟ್ ಅಂದ್ಬಿಟ್ಟು. ಇವತ್ ಈ ಮಟ್ಟಕ್ಕೆ ನಮ್ಮ ಇಂಡಿಯನ್ ಟೀಮ್ ಒಂದು ವರ್ಲ್ಡ್ ಕಪ್ ಇದಕ್ ಫೈನಲ್ ಬಂದ್ ಗೆಲ್ಲ ಸ್ಥಿತಿ ಬಂದಿದೆ ಅಂದ್ರೆ ನಮಗೆ ಬಹಳ ಹೆಮ್ಮೆ ಆಗತ್ತೆ. ನಮ್ದು ಪ್ರಯತ್ನ ಎಷ್ಟೋ ದಶಕಗಳಿಂದ ಮಾಡಿದ್ರು ಎಲ್ಲೋ ಒಂದ್ ಕಡೆ ಬಂದಿದೆ. ಸೊ ನಮಗೆ ಏನಂದ್ರೆ ಇವತ್ತು ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ ಕೇಳ್ಕೊತೀವಿ, ನಾವು ಏನಂದ್ರೆ ಇವತ್ತು ಈ ಗೆದ್ದಿದ್ಮೇಲೆ ಒಂದು ನೀವು ಅವ್ರಿಗೆಲ್ಲ ಫೆಲಿಸ್ಟೇಷನ್ ಮಾಡ್ತೀರಾ, ನೀವ್ ಮಾಡ್ಬೇಕಾದ್ರೆ ನಮ್ಮ ಒಂದು ಮನವಿ ಏನಂದ್ರೆ ನೀವು ಈ BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇಂಡಿಯಾ ಇದೆಯಲ್ಲ, ಅದ್ರೊಳಗೆ ಒಬ್ರು ಲೇಡಿನೂ ಇರ್ಬೇಕು. ಮೇಲ್ ಡಾಮಿನೇಟೆಡ್ ಬೋರ್ಡ್ ಆಗ್ಬಿಟ್ಟಿದೆ. ಸೊ ಅವತ್ತಿನ ದಿವಸ ಅವ್ರಿಗೆ ಸನ್ಮಾನ ಮಾಡ್ಬೇಕಾರೆ ಪ್ರೈಮ್ ಮಿನಿಸ್ಟರ್ ಅವರು BCCI ತಿಳಿಸ್ಬೇಕು, ದಯವಿಟ್ಟು ಇನ್ ಮುಂದೆ ಒನ್ ರೆಪ್ರೆಸೆಂಟೇಟಿವ್ ಲೇಡಿ ರೆಪ್ರೆಸೆಂಟೇಟಿವ್ ಇರ್ಬೇಕು, ವುಮೆನ್ ರೆಪ್ರೆಸೆಂಟೇಟಿವ್ ಇರ್ಬೇಕು ಅಂದ್ಬಿಟ್ಟು ಅವ್ರು BCCI ಹೇಳ್ಬೇಕು. ಯಾಕಂದ್ರೆ ಈ BCCI ರನ್ ಮಾಡ್ತಿರೋದೇ ಬಿಜೆಪಿ ಅವರು. ಸೊ ಪ್ರೈಮ್ ಮಿನಿಸ್ಟರ್ ಅವರು ಅದನ್ನ ಹೇಳಿದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ ಎಲ್ಲೋ ಲೆವೆಲ್ ಹೊಟ್ಟೋಗುತ್ತೆ. ಯಾವತ್ತೂ ನೋಡಿ ಅವ್ರನ್ನ ಹೇಳ್ತೀನಲ್ಲ, ಅವರೆಲ್ಲ ಹೇಗೆ ಟ್ರಾವೆಲ್ ಮಾಡ್ತಿದ್ರೆ ಅಂದ್ರೆ ಪಾಪ ಬೇಜಾರಾಗತ್ತೆ ಇದ್ರ ಬಗ್ಗೆ ಹೇಳಕ್ಕೆ. ಟ್ರೈನ್ ಒಳಗೆ 3rd ಕ್ಲಾಸ್ ಇದ್ರೊಳಗೆ ಕೂತ್ಕೊಂಡು ಅದ್ರೊಳಗೆ ಜಾಗಣೆ ಸರಿ ಇರ್ತಿರ್ಲಿಲ್ಲ, ಟಾಯ್ಲೆಟ್ ಹತ್ರ ಎಲ್ಲ ಮಲ್ಕೊಂಡು ಬಂದು ಆಡಕ್ ಬರ್ತಿದ್ರು ಮಕ್ಳು. ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಡಾರ್ಮೆಟ್ರಿ ಒಳಗೆ ಒಂದು ಬಾತ್ರೂಮ್ ಇಟ್ಕೊಂಡು ಆಡ್ಕೊಂಡ್ ಬಂದವ್ರು. ಇವತ್ತು ಅವ್ರಿಗೆ ಇದೆಲ್ಲ ಫೆಸಿಲಿಟಿ ಕೊಟ್ಟಿದೆಯಲ್ಲ, ದೇವ್ರಿಗೆ ನಾವು ಥ್ಯಾಂಕ್ ಯು ಹೇಳ್ಬೇಕು. ಮತ್ತೆ BCCI ಎಫರ್ಟ್ ಹಾಕಿದೆ, ICCನೂ ಒಂದ್ ಲೆವೆಲ್ ತರ್ಸಿದೆ. ಈ ನಮ್ಮ ಬೋರ್ಡ್ ಮುಂಚೆನೆ ಮಾಡ್ಬೋದಾಯ್ತು, ಏನೋ ಲೇಟ್ ಆಗಿ ಮಾಡಿದ್ದಾರೆ. ಇವತ್ತು ನಮ್ಮ ಕ್ರಿಕೆಟ್ ಇಷ್ಟು ಮುಂದೆ ಬಂದಿದೆ ಅಂದ್ರೆ BCCI ಸಾಥ್ ಕೊಟ್ಟಿದ್ಗೆ ಆಗಿದೆ. ಯಾಕಂದ್ರೆ ಇಲ್ದವ್ರ ಆಗ್ತಾ ಇರ್ಲಿಲ್ಲ. ಎಷ್ಟೋ ಎನ್ಕರೇಜ್ಮೆಂಟ್, ಎಷ್ಟೋ ಟೂರ್ನಮೆಂಟ್ಸ್ ಇದೆ. ಸೊ ಎಲ್ಲೋ ನಾವು ನೋಡಕ್ ಹೋದ್ರೆ ಎಲ್ಲರೂ ಎಫರ್ಟ್ಸ್ ಇದೆ. ಮತ್ತೆ ಈ ಟೀಮು ಈಗ ನಾ ಹೇಳ್ಬೇಕಂದ್ರೆ ಮುಂಚೆ ರಜನಿ ವೇಣುಗೋಪಾಲ್ ಅಂತಿದ್ರು ಹೈದ್ರಾಬಾದ್ ಅವರು, ಅವ್ರೆಂತ ಪ್ಲೇಯರ್ ಅನ್ನ ಮರ್ತೇ ಬಿಟ್ಟಿದೀವಿ. ಸೊ ಅಂತವ್ರೆಲ್ಲ ಎಂತೆಂತ ಚಾಲೆಂಜ್ ಪ್ಲೇಯರ್ಸ್ ಇದ್ರು ಗೊತ್ತಾ. ಸೊ ಅದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕಾದ್ರೆ ನನ್ನ ಮೆಮರಿ ಒಳಗೆ ನಾ ಹೇಳ್ತೀನಿ, ಇವರೆಲ್ಲ ಯಾಕೆ ಎಲ್ಲಿ ಹೋದ್ರು ಇವರೆಲ್ಲ ಅಂದ್ಬಿಟ್ಟು. ಸೊ ಈಗಿನ ಜನರೇಷನ್ಗೆ ಒಳ್ಳೆ ಎನ್ಕರೇಜ್ಮೆಂಟ್ ಇದೆ. ಈಗಿನ ನಾವು ನೋಡ್ತಾ ಇದ್ರೆ ಅಕಾಡೆಮೀಸ್, ನಾವೊಂದು ಅಕಾಡೆಮಿ ರನ್ ಮಾಡ್ತೀವಿ, ಪ್ಯಾಂಥರ್ಸ್ ಕ್ರಿಕೆಟ್ ಅಕಾಡೆಮಿ. ನಾವು ಅಷ್ಟು ಟೂರ್ನಮೆಂಟ್ಸ್ ಮಾಡ್ತಾ ಇರ್ತೀವಿ ಲೇಡೀಸ್ಗೆ. ಈಗ ಎಷ್ಟೋ ಮಕ್ಕಳು ಆಡಕ್ ಶುರು ಮಾಡ್ತಿದ್ದಾರೆ, ಗರ್ಲ್ಸ್ ಬರ್ತಿದ್ದಾರೆ. ದಟ್ ಇಸ್ ಅ ಗ್ರೇಟ್ ಸೈನ್. ಈ ವುಮೆನ್ಸ್ ಕ್ರಿಕೆಟ್ ನಾವೇನೋ ವರ್ಲ್ಡ್ ಕಪ್ ಗೆದ್ಬಿಟ್ರೆ ನಮ್ಗೆ 1983 ಹೇಳಿದ್ರಲ್ಲ ಏನಾಯ್ತು ಅಂದ್ಬಿಟ್ಟು, ಆಮೇಲೆ 2011 ಏನಾಯ್ತು ಅಂದ್ಬಿಟ್ಟು, ಅದೇ ತರ ಲೆವೆಲ್ ಇಂಟ್ರೆಸ್ಟ್ ಬರುತ್ತೆ. ಇನ್ನ ಮಕ್ಕಳು ಆಡ್ತಾರೆ, ಇನ್ನ ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾರೆ. ಯಾಕಂದ್ರೆ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್, ಬೇರೆ ಎಜುಕೇಶನ್ ಅಲ್ಲ. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದ್ರೆ ಸ್ಪೋರ್ಟ್ಸ್ ಇರ್ಬೇಕು. ಅದ್ರೊಳಗೆ ಗೆಲ್ಲೋದು ಸೋಲೋದು ಜನಕ್ಕೆ ಗೊತ್ತಾಗತ್ತೆ, ಇರುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ನಾನ್ ನಿಮಗೆ ಹೇಳ್ಬೇಕಂದ್ರೆ 100% ವಿಲ್ ವಿನ್ ದಿಸ್ ಮ್ಯಾಚ್. ಯಾಕಂದ್ರೆ ಸೌತ್ ಆಫ್ರಿಕಾ ಮಾಡಿರ್ಬಹುದು, ನಮ್ಗೆ ಸೋಲ್ಸಿರ್ಬಹುದು, ಬಟ್ ಇವತ್ತಿನ ದಿವಸ ಇದು ನಮ್ಮ ಮ್ಯಾಚ್ ಅಂದ್ಬಿಟ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಎಸ್ ಸರ್, ನಮಗೂ ಕೂಡ ಅದೇ ಆಸೆ, ಅದೇ ಆಕಾಂಕ್ಷೆ, ಅದೇ ಆಶಯ ಕೂಡ. ಖಂಡಿತ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ. ನಿಮ್ಮ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಸಾಕಷ್ಟು ವಿಚಾರಗಳಿದೆ ಇಲ್ಲಿ. 2005 ಆಗಿರ್ಬೋದು, 2017ರಲ್ಲಿ ಆದಂಥದ್ದು. ಜೊತೆಗೆ ಆಸ್ಟ್ರೇಲಿಯಾ ಇಲ್ಲ ಈ ಸಲ. 7 ಬಾರಿ ಪ್ರಶಸ್ತಿಯನ್ನು ಗೆದ್ದಿರುವಂತಹ ವಿಶ್ವ ಚಾಂಪಿಯನ್ ಆಗಿರುವಂತಹ ಆಸ್ಟ್ರೇಲಿಯಾ ಇಲ್ಲ ಈ ಒಂದು ಫೈನಲ್ ಮ್ಯಾಚ್ ಅಲ್ಲಿ ಅನ್ನುವಂತಹ ಕುತೂಹಲದ ಜೊತೆಗೆ ಸಾಕಷ್ಟು ನಮ್ಮ ಕೋಟ್ಯಾಂತರ ಭಾರತೀಯರು ಶುಭ ಹಾರೈಸ್ತಾನೆ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ಕ್ರಿಕೆಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ವಿಶ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.
ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ನಂಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಹೊಡಿತಾರೆ, ಮ್ಯಾಚ್ ನ ವಿನ್ ಮಾಡಿಸ್ತಾರೆ ಅಂತ. ಹುಡುಗಿರು ಆಡ್ತಾರೆ, ನಾವೇ ಹುಡುಗರಿಗೂ ಸಪೋರ್ಟ್ ಮಾಡ್ಬೇಕು, ಹುಡುಗಿಯರಿಗೂ ಸಪೋರ್ಟ್ ಮಾಡ್ಬೇಕು. ನನ್ನ ಫೇವರೇಟ್ ಕ್ರಿಕೆಟರ್ ಸ್ಮೃತಿ ಮಂದಣ್ಣ. ಆಮೇಲೆ ಅವ್ರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಟೀಮ್ನಾಗ ಪಕ್ಕಾ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ಜಮೀಮಾನು ಆಡ್ತಾರೆ, ಆಮೇಲೆ ಹರ್ಮನ್ ಪ್ರೀತು, ಆಮೇಲೆ ಸ್ಮೃತಿ ಮಂದನ, ಇವರೆಲ್ಲ ಟೀಮ್ನಾಗ ಗೆಲ್ಲಿಸ್ತಾರೆ ಅಂತ. ಇವತ್ತು ಮ್ಯಾಚ್ ಚೆನ್ನಾಗಿರುತ್ತೆ. ಅವ್ರವ್ರು ಏನಂದ್ರೆ ಹೆಂಗೋ ಆಸ್ಟ್ರೇಲಿಯಾ ಬಂದಿಲ್ಲ ಫೈನಲ್ಸ್ಗೆ, ಸೌತ್ ಆಫ್ರಿಕಾ ಇಂದ ಚಾನ್ಸ್ ಇದೆ ವಿನ್ ಆಗೋದು. ಇವತ್ತು ಆದ್ರೆ ಸ್ವಲ್ಪ ಕಷ್ಟ ಇದೆ. ಸೌತ್ ಆಫ್ರಿಕಾ ಅಂದ್ರೆ ಅವರು ಅಷ್ಟೊಂದು ಫುಲ್ ಚೋಕರ್ಸ್ ಅಂತಾನೆ ಹೇಳ್ತಾರಲ್ಲ ಎಲ್ರು, ಹಂಗೆ ಅವ್ರು ಕಷ್ಟ ಪಡ್ತಾರೆ. ಇಂಡಿಯಾದವ್ರು ಆಡ್ಬೇಕು. ಬೌಲಿಂಗ್ ಸ್ವಲ್ಪ ಟೈಟ್ ಆದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು, ಗೆಲ್ಬಹುದು. ಜೆಮಿಮಾ 50 ಹೊಡೆದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ. ಸ್ಮೃತಿ 50 ಹೊಡೆಯೋದಲ್ಲ, ಸೆಂಚುರಿನೇ ಹೊಡಿಬೇಕು ಅವಳು. ಕ್ರಾಂತಿ ಗೌಡೆಲ್ಲ ಅವ್ರ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ತೆಗಿಬಹುದು ಅನ್ಕೊಳ್ತೀನಿ. ಆರಾಮಾಗಿ ಗೆಲ್ಲತ್ತೆ. ಇವಾಗ ನೋಡಿ ಆಸ್ಟ್ರೇಲಿಯಾ ಮ್ಯಾಚ್ ಆಮೇಲೆ ನಮ್ಗೆ ಗೊತ್ತಾಯ್ತು, ಇವಾಗ ಜೆಮಿನಾ ರಾಡ್ರಿಕ್ಸ್, ದೀಪ್ತಿ ಶರ್ಮಾ ಎಲ್ಲರೂ ಹೊಡಿತಾರೆ. ಅದು ಪವರ್ ಬೇಕು, ಅದು ಕಾನ್ಫಿಡೆನ್ಸ್ ಬೇಕು ಅವ್ರಿಗೂ ಹೊಡಿಯೋಕ್ಕೆ. ಆಶಿಸ್ತು ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಸ್ವಲ್ಪ ಕಮ್ಮಿ ಇದೆ ನಮ್ದು, ಮತ್ತೆ ಫೀಲ್ಡಿಂಗ್ ಕಮ್ಮಿ ಇದೆ ನಮ್ದು. ಯಾಕಂದ್ರೆ ಸೌತ್ ಆಫ್ರಿಕಾ ಅವರು ಗುಡ್ ಫೀಲ್ಡರ್ಸ್ ಅವರು. ಸೊ ಅದರಿಂದ ನಾವು ವಿಕೆಟ್ನ ಥ್ರೋ ಮಾಡಬಾರ್ದು. ನಾನು ದೇ ಹ್ಯಾವ್ ಟು ಸ್ಟೇ ಅಟ್ ದ ವಿಕೆಟ್. 50 ಓವರ್ಸ್ ಏನು ಆಡಿದ್ದಾರೆ, 50 ಓವರ್ಸ್ ಆಡಿದ್ರೆ ಗೆಲ್ಬೋದು ನಾವು ಮ್ಯಾಚ್. ನನ್ನ ಪ್ರಕಾರ ನಾವು ಫಸ್ಟ್ ಬ್ಯಾಟ್ ಮಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾ ವೆರಿ ಬ್ಯಾಟ್ ಚೇಸರ್ಸ್, ಮುಂಚೆಯಿಂದ ಗೊತ್ತಿದೆ ಅದು. ಯಾಕಂದ್ರೆ ಮೆನ್ಸಿಂದ ಹಿಡಿದು ಇವತ್ತವರೆಗೂ ಅವರು ಬ್ಯಾಟ್ ಚೇಸರ್ಸ್ ಇದೆ. ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ರೆ ನನ್ನ ಪ್ರಕಾರ ನಾವು ಬ್ಯಾಟ್ ಮಾಡ್ಬೇಕು. ನಾವು ಬ್ಯಾಟ್ ಮಾಡಿದ್ರೆ ಬಹಳ ಒಳ್ಳೇದು. ಮೂರನೇ ಬಾರಿಗೆ ಭಾರತ ಲಗ್ಗೆ ಇಟ್ಟಿರುವಂಥದ್ದು ಫೈನಲ್ಗೆ. 2005 ಆಗಿರ್ಬೋದು, 2017ರಲ್ಲಿ ಆದಂತಹ ಒಂದು ಕಹಿ ಘಟನೆಗಳನ್ನ ಈ ಸಲ ಖಂಡಿತ ತೊಡೆದು ಹಾಕ್ತೀವಿ ಅನ್ನುವಂತಹ ನಿರೀಕ್ಷೆ ಇದೆ. ಅದೇ ಕಾರಣಕ್ಕಾಗಿ ಕೋಟ್ಯಾಂತರ ಭಾರತೀಯರು ಕೂಡ ಈ ಮ್ಯಾಚ್ನ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನೇ ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಒಂದ್ ಕಡೆ ಆಟಗಾರರ ಪ್ರಯತ್ನ ಆದರೆ ಮತ್ತೊಂದು ಕಡೆ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಈಗ ಕ್ರಿಕೆಟ್ ಅಭಿಮಾನಿಗಳು ಎಲ್ಲಾ ಕಡೆ ವಿಶ್ ಮಾಡ್ತಾ ಇದ್ದಾರೆ. ಒಡಿಶಾದಲ್ಲೂ ಕೂಡ ನೀವಿಲ್ಲಿ ಗಮನಿಸಬಹುದು, ಮರಳಿನಲ್ಲಿ ಈಗಾಗಲೇ ಒಂದು ಟೀಮ್ ಇಂಡಿಯಾಗೆ ವಿಶ್ ಮಾಡಿರುವಂತಹ ಕಲಾಕೃತಿಯನ್ನು ಕೂಡ ಅಲ್ಲಿ ರಚಿಸಲಾಗಿದೆ. ಮರಳಿನ ಒಂದು ಕಲಾಕೃತಿಯನ್ನು ಅಲ್ಲಿ ರಚಿಸಲಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಗೆದ್ದು ಬಾ ಇಂಡಿಯಾ ಅನ್ನುವಂತಹ ಘೋಷಣೆ ಎಲ್ಲಾ ಕಡೆ ಮೊಳಗ್ತಾ ಇದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲೂ ಅಷ್ಟೇ ಎಲ್ಲರೂ ಕೂಡ ಖುಷಿಯಾಗಿ ವಿಶ್ ಮಾಡ್ತಾ ಇದ್ದಾರೆ. ಖಂಡಿತ ಗೆಲ್ಲತ್ತೆ ಟೀಮ್ ಇಂಡಿಯಾ ಅನ್ನುವಂತಹ ನಿರೀಕ್ಷೆ ಕಾಣಿಸ್ತಾ ಇದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಭಾರತ ಗೆದ್ದು ಬರಲಿ ಅನ್ನುವಂತಹ ವಿಶ್ ಮಾಡ್ತಿದ್ದಾರೆ. माता की जय, भारत माता की जय, इंडिया 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 इंडिया, ऑल द बेस्ट इंडिया, ऑल द बेस्ट, माता की जय, भारत माता की जय, इंडिया. ಯಾರೇ ಗೆದ್ರು ಕೂಡ ಚೊಚ್ಚಲ ಟ್ರೋಫಿಯ ಕಿರೀಟ ಅವರ ಮುಡಿಗೇರಿ ಇರುವಂಥದ್ದು. ಅದು ದಕ್ಷಿಣ ಆಫ್ರಿಕಾ ಆಗಿರ್ಬೋದು ಅಥವಾ ಭಾರತ ಆಗಿರ್ಬೋದು. ಆದರೆ ನಮಗೆ ಇರುವಂಥದ್ದೇನು, ಭಾರತವೇ ಈ ಸಲ ಈ ಒಂದು ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ನಮ್ಮ ತಂಡ ಸದೃಢವಾಗಿದೆ, ಅಷ್ಟರ ಮಟ್ಟಿಗೆ ನಮ್ಮ ತಂಡದವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇಷ್ಟು ಬಾರಿ 7 ಬಾರಿ ಪ್ರಶಸ್ತಿಯನ್ನು ಗೆದ್ದು ವಿಶ್ವ ಚಾಂಪಿಯನ್ ಪಟ್ಟವನ್ನು ಪಡೆದಿದ್ದಂತಹ ಆಸ್ಟ್ರೇಲಿಯಾವನ್ನ ಮಣಿಸಿರೋದು. ಅದರ ಜೊತೆಗೆ ಎಷ್ಟೇ ಸೋಲು ಆದರೂ ಕೂಡ ಇತ್ತೀಚಿನ ಈ ಒಂದು ಲೀಗ್ನಲ್ಲಿ ನಾವು ಗಮನಿಸ್ತಾ ಇದ್ರೆ ಆ ನಂತರ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಕೂಡ ಇಲ್ಲ, ಇಂಗ್ಲೆಂಡ್ ಕೂಡ ಇಲ್ಲ ಅನ್ನುವಂಥದ್ದೇ ಒಂದು ರೀತಿಯ ಬಲಾಬಲ ನಮಗೆ. ಸರ್, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆಸ್ಟ್ರೇಲಿಯಾ ಇಲ್ಲ, ಇಂಗ್ಲೆಂಡ್ ಇಲ್ಲ ಅನ್ನುವಂಥದ್ರ ಜೊತೆಗೇನೆ ಆಸ್ಟ್ರೇಲಿಯಾ ನಾವು ಯಾವ ರೀತಿಯಾಗಿ ಬಗ್ಗುಪಟ್ಟಿದ್ವಿ, ಆ ರೀತಿಯಂತಹ ಚೇಸಿಂಗ್ ಆಗಿರ್ಬೋದು, ಆಟ ನಮ್ಗೆಲ್ಲರಿಗೂ ಕೂಡ ಇಂಡಿಯಾನೇ ಫೇವರಿಟ್ ಟೀಮ್ ಅನ್ನುವಂತಹ ರೀತಿಯಾಗಿ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು. ಪ್ರಥಮವಾಗಿ ಈ ಎರಡೂ ಟೀಮ್ಗಳಿಲ್ಲ ಅಂದ್ರೆ ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಗ್ಲೆಂಡ್ ಇಲ್ಲದಂತಹ ಈ ಸಲದ ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ಏನೆಲ್ಲ ನಿರೀಕ್ಷೆ, ಅದರ ಜೊತೆಗೆ ಇದು ಚೊಚ್ಚಲ ಕಿರೀಟ ಯಾರಿಗೆ ಆದ್ರೂ, ದಕ್ಷಿಣ ಆಫ್ರಿಕಾ ಆಗಿರ್ಬೋದು ಅಥವಾ ನಮಗೂ ಕೂಡ? ಅಲ್ಲ, ಈಗ ನೋಡಿ, ಆಸ್ಟ್ರೇಲಿಯಾ ಇಲ್ಲ ಅಂದಿದ್ ಕೂಡಲೇ ನಮಗೆ ಡೋರ್ ಓಪನ್ ಆದಂಗ ಆಯ್ತು ಚಾಂಪಿಯನ್ಶಿಪ್ ಗೆಲ್ಲಕ್ಕೆ. ಯಾಕಂದ್ರೆ ಅದೇ ಒಂದು ಟೀಮ್ ಇದ್ದಿದ್, ಯಾವತ್ತು ಅವರು ಒಂಥರ ಅಡ್ಡ ಗೋಡೆ ತರ ನಿಂತಿರೋರು. ಇವತ್ತು ಅವ್ರು ಇಲ್ಲ. ಸೊ ಒಂದು ದಾರಿ ಕ್ಲಿಯರ್ ಆಗಿದೆ. ಇನ್ನೊಂದು ಕಡೆ ಇಂಗ್ಲೆಂಡ್ ಇರೋರು ಇಂಗ್ಲೆಂಡ್ ನ ಸೌತ್ ಆಫ್ರಿಕಾ ಸೋಲ್ಕೊಂಡ್ ಬಂದಿದ್ದಾರೆ. ಸೊ ಇಬ್ರು ಟೀಮ್ ಇಲ್ಲ ಅಂದ ತಕ್ಷಣ ನಮ್ಮ ಚಾನ್ಸ್ ಜಾಸ್ತಿ ಆಗಿದೆ. 40% ಇದ್ದಿದ್ದು 80% ಆಗಿದೆ. ಇವತ್ತು ನಾ ಹೇಳ್ಬೇಕಂದ್ರೆ ಈ ಸೌತ್ ಆಫ್ರಿಕಾ ಟೀಮ್ ಅಷ್ಟೇ ನಾವು ಸುಮ್ನೆ ಡಿಸ್ಮಿಸ್ ಮಾಡಕ್ ಆಗಲ್ಲ. ಅವ್ರು ಆಡಿರೋ ಕ್ರಿಕೆಟ್
ನಮ್ಮೇಲೆ ಒಂದ್ ಮ್ಯಾಚ್ ಚೇಸ್ ಮಾಡಿ ಗೆದ್ದಿದ್ದು, ಮತ್ತೆ ಇಂಗ್ಲೆಂಡ್ ಗೆ ಸೋಲ್ಸಿರೋ ಸೆಮಿಫೈನಲ್ ಅಂದ್ರೆ ಅವರು ರೆಡಿ ಆಗಿದ್ದಾರೆ. ಯಾಕಂದ್ರೆ ಅವರು ನಮ್ಮಷ್ಟೇ ಕಾಯ್ತಿರ್ತಾರೆ ಒಂದು ಟೂರ್ನಮೆಂಟ್ ಗೆಲ್ಲಬೇಕು. ಯಾಕಂದ್ರೆ ಅವ್ರಿಗೂ ಅದು ಒಂದು ಇದಿರತ್ತೆ, ಹೆಮ್ಮೆ ಇರತ್ತೆ, ನಾವ್ ಗೆಲ್ಲೇಬೇಕು, ಏನೋ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಟು ಪ್ಲೇ ಇನ್ ಇಂಡಿಯಾ, ನಮ್ಮ ಇಂಡಿಯನ್ ಕಂಡೀಷನ್ಸ್ ಒಳಗೆ ನಮ್ಮ ಇದು ಬ್ಯಾಕಿಂಗ್ ಇರತ್ತಲ್ಲ, ಕೈಂಡ್ ಆಫ್ ಜನ ಸೇರ್ಕೊಂಡು ನಮ್ ಇಂಡಿಯಾ ಅಂತ ಕೂತ್ಕೊಂಡು ಕೊಡೋದು, ಆ ಪ್ರೆಷರ್ ಒಳಗೆ ಯಾವತ್ತೂ ಆಫ್ರಿಕಾ ಇದು ಆಗಿಲ್ಲ. ನಾವು ಮೆನ್ನು ವುಮೆನ್ ಒಟ್ಟಿಗೆ ನಾವು ಚೋಕರ್ಸ್ ಅಂತ ಹೇಳ್ಬಾರ್ದು. ಯಾಕಂದ್ರೆ ವುಮೆನ್ ಆರ್ ಬಿಲ್ಡ್ ಡಿಫ್ರೆಂಟ್ಲಿ. ಅವ್ರ ಲೈಫ್ ಒಳಗೆ ಎಲ್ಲಾ ತರ ಚಾಲೆಂಜಸ್ ನೋಡ್ಕೊಂಡು, ಎಲ್ಲಾ ತರ ಇದು ನೋಡ್ಕೊಂಡು ಲೈಫ್ ಮುಂದೆ ಬಂದಿರೋರು. ಸೊ ಅವ್ರನ್ನ ನಾವು ಚೋಕರ್ಸ್ ಅನ್ನಲ್ಲ. ಯಾಕಂದ್ರೆ ಅವ್ರಿಗೆ ಏನೇ ಕಷ್ಟ ಇದ್ರು ಅವ್ರ ಮುಂದೆ ಬಂದೇ ಎದ್ದು ಬರ್ತಾರೆ. ಸೊ ನಾವು ಅವ್ರನ್ನ ಚೋಕರ್ಸ್ ಅನ್ಬಾರ್ದು. ಬಟ್ ನಾನ್ ಯಾವ ಧೈರ್ಯದಿಂದ ಹೇಳ್ತೀನಿ ನಾವು ಅವ್ರಿಗೆ ಸೋಲ್ಸ್ತೀವಂದ್ರೆ, ನಮ್ಮ ಟೀಮು ಇವತ್ತು ಎದ್ದಿರೋದು ಹೇಗಂದ್ರೆ ಎಲ್ಲರೂ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾರೆ. ಎವ್ರಿಬಡಿ ಇಸ್ ಕಾಂಟ್ರಿಬ್ಯೂಟೆಡ್. ಸೊ ನೀವ್ ನೋಡಕ್ ಹೋದ್ರೆ ಇವತ್ತು ಹರ್ಮನ್ಪ್ರೀತ್ ಕೌರ್ಗೆ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಟು ವಿನ್ ದ ಕಪ್ ಆಸ್ ಅ ಫಸ್ಟ್ ಇಂಡಿಯನ್ ಟು ವಿನ್ ದ ವರ್ಲ್ಡ್ ಕಪ್ ತರ ಆಗ್ಬಿಡುತ್ತೆ ಅವ್ರಿಗೆ. ಆಮೇಲೆ ಅವರು ಮಾಡ್ಕೊಂಡಿರೋದು, ಅವ್ರ ಬಗ್ಗೆ ಬಹಳ ಜನ ಏನೇನೋ ಮಾತಾಡ್ಕೊಂಡ್ ಬಂದ್ರು, ಒಂಥರ ಡಿಸ್ಮಿಸ್ ಆಗಿದ್ರು, ಅವ್ರನ್ನ ಎತ್ತಿ ಅಂದ್ಬಿಟ್ಟು. ಬಟ್ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡ್ ಬಂದಿದ್ರ ಟೀಮ್. ಅವ್ರ ಜೊತೆ ಅಮೋಲ್ ಮಜುಮ್ದಾರ್ ಸೇರಿ ಆ ಟೀಮ್ ನ ಮೋಲ್ಡ್ ಮಾಡಿ ತಗೊಂಬಂದ್ ಈ ಲೆವೆಲ್ ತಂದಿದ್ದಾರೆ. ಸೊ ಅವ್ರು ಇವತ್ತು ಶಿ ವಿಲ್ ಪ್ಲೇ ಅ ಗ್ರೇಟರ್ ರೋಲ್. ಎಲ್ರೂ ಕಾಂಟ್ರಿಬ್ಯೂಷನ್ ಬೇಕು, ಬಟ್ ಶಿ ಇಸ್ ಒನ್ ಪ್ಲೇಯರ್ ವಿತ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂಡ್ ಎಬಿಲಿಟಿ. ಅದೇ ತರ ನಮ್ ಸ್ಮೃತಿ ಮಂದನ ಎಲ್ರು ಗೊತ್ತು. ಅವತ್ತಿನ ದಿವಸ ಅವ್ರು ಆಡಕ್ ಶುರು ಮಾಡಿದ್ರೆ, ಚೆನ್ನಾಗಿ ಆಡಿದ್ರೆ ಈ ಶುಲ್ ಬಿ ನಮ್. ಆಮೇಲೆ ಈಗ ಶಫಾಲಿಗೆ ವಾಪಸ್ ತಂದಿದ್ದಾರೆ. ಒಬ್ರು ಇಂಜುರಿ ಆಯ್ತು, ಶಫಾಲಿ ಇಸ್ ಕಮ್. ಅವ್ರಿಗೂ ಇವತ್ತು ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ನನ್ನ ಮರ್ಯಕ್ ನೀವು ಆಗೋದಿಲ್ಲ, ಇವತ್ತು ನಾನು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂದ್ಬಿಟ್ಟು. ಸೊ ನೀವ್ ನೋಡಕ್ ಹೋದ್ರೆ ಎಲ್ರಿಗೂ ಒಂದು ರೀಸನ್ ಇವತ್ತು ಇದೆ. ಇಷ್ಟು ಜನ ನಾವು ಕಾಯ್ತಿದೀವಲ್ಲ, 1.46 ಬಿಲಿಯನ್ ಪೀಪಲ್ ಕಾಯ್ತಿದ್ದಂಗೆ ಅವ್ರಿಗೆ ಎಷ್ಟು ಇದಿರುತ್ತೆ ಅಂದ್ರೆ ನಾವೇನಾದ್ರು ಮಾಡ್ಬೇಕು, ನಮ್ಮ ರಾಷ್ಟ್ರ ಗೆಲ್ಲಬೇಕು ಅಂದ್ಬಿಟ್ಟು ಅವ್ರಿಗೂ ಮುಂದೆ ಇರುತ್ತೆ. ಈಗ ನೀವು ಜೆಮಿಮಾ ರಾಡ್ರಿಗ್ಸ್ ಬಂದ್ರೆ ಮೊನ್ನೆ ಆಡಿರೋ ಇನ್ನಿಂಗ್ಸ್ ಯಾವ್ದು ಮರೆಯಕ್ಕಾಗಲ್ಲ. ಹರ್ಷ ಬೋಗ್ಲೇನೆ ಹೇಳಿದ್ದಾರೆ, ಅವರು ಜಾಸ್ತಿ ಇಮೋಷನಲ್ ಆಗೋದಿಲ್ಲ. ಹರ್ಷ ಬೋಗ್ಲೇನೆ ಪೋಸ್ಟ್ ಮಾಡಿದ್ದಾರೆ, ಈ ತರ ಒಂದ್ ಮ್ಯಾಚ್ ನೋಡಿಲ್ಲ, ಈ ತರ ಒಬ್ರು ಸಿಂಗಲ್ ಹ್ಯಾಂಡೆಡ್ ಆಗಿ ಗೆದ್ದಿರೋದು ನಾನ್ ನೋಡಿಲ್ಲ, ಇದು ಒಳ್ಳೇದು, ಇಂಡಿಯನ್ ಕ್ರಿಕೆಟ್ಗೆ ಬಹಳ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಅವ್ರು ಕೊಟ್ರೆ ಬಂದ್ಬಿಟ್ಟು. ಯಾಕಂದ್ರೆ ಹರ್ಷ ಬೋಗ್ಲೆ ಮಾತಾಡ್ಬೇಕಾದ್ರೆ ಒಂದ್ ಬೆಲೆ ಇದೆ. ಬೇರೆ ಕ್ರಿಕೆಟರ್ಸ್ ಇದ್ದಾರೆ, ನಮ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಇದ್ದಾರೆ, ಅವತ್ತಿನ ದಿವಸ ಅವ್ರು ಏನಾದ್ರು ಹೇಳ್ಬಹುದು, ಕಂಡಮ ಮಾಡಬಹುದು, ಮತ್ತೆ ರಿಡಿಕ್ಯೂಲ್ ಮಾಡಬಹುದು. ಹರ್ಷ ಬೋಗ್ಲೆ ಯಾವತ್ತೂ ಒಂದು ಬ್ಯಾಲೆನ್ಸ್ ಇರುತ್ತೆ. ತೂಕ, ಒಂದೊಂದು ವರ್ಡ್ಗೂ ತೂಕ ಕೊಟ್ಟು ಅವ್ರ ಪೋಸ್ಟ್ ನೋಡಿದಾಗ ನಂಗೆ ಬಹಳ ಖುಷಿ ಆಯ್ತು. ವುಮೆನ್ಸ್ ಕ್ರಿಕೆಟ್, ಯಾಕಂದ್ರೆ ಅವರು ನೋಡ್ಕೊಂಡ್ ಬಂದಿದ್ದಾರೆ ಎಷ್ಟೋ ವರ್ಷಗಳಿಂದ. ಸೊ ಇವತ್ತು ನಾನು ಹೇಳ್ಬೇಕಂದ್ರೆ ಎಷ್ಟು ಮಟ್ಟಿಗೆ ನಮ್ ಇಂಡಿಯನ್ ಕ್ರಿಕೆಟ್ ಮುಂದಕ್ಕೆ ಹೋಗಿದೆ ಅಂದ್ರೆ, ನಾವು ತೋರಿಸ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಎಡ್ವರ್ಟ್ ಆಗಿದೆ. ಹೌದು, 2005 ಆಸ್ಟ್ರೇಲಿಯಾ ಮೇಲೆ ಸೋತ್ವಿ ಸೆಂಚುರಿಯನ್ ಒಳಗೆ. ಆಮೇಲೆ 2017 ಇಂಗ್ಲೆಂಡ್ ಗೆ ಸೋತ್ವಿ. ಅವತ್ತು ನಮ್ಗೆ ಆಪರ್ಚುನಿಟಿ ಇತ್ತು, ಬಟ್ ಆ ಟೀಮು ಈ ತರ ಇರ್ಲಿಲ್ಲ ಅಂತ ನಾವು ಹೇಳ್ಬೋದು. ಮಿಥಾಲಿ ರಾಜ್ ಗ್ರೇಟ್ ಕ್ಯಾಪ್ಟನ್, ಗ್ರೇಟ್ ಪ್ಲೇಯರ್, ಬಟ್ ಅವ್ರಿಗೆ ಸಾಥ್ ಇರ್ಲಿಲ್ಲ. ಯಾಕಂದ್ರೆ ಯಾರೇ ಒಂದ್ ಕ್ಯಾಪ್ಟನ್ ಇರ್ಲಿ, ಯಾರೇ ಒಂದ್ ಕೋಚ್ ಇರ್ಲಿ, ಟೀಮ್ ಪರ್ಫಾರ್ಮ್ ಮಾಡಿದವ್ರೆ ಬೆಲೆ ಇರಲ್ಲ, ಅವ್ರಿಗೆ ಲೆಕ್ಕನೇ ಇರಲ್ಲ. ಸೊ ಯಾರೇ ಒಂದ್ ಕ್ಯಾಪ್ಟನ್ ದೊಡ್ಡ ಹೆಸರು ಬರ್ಬೇಕು. ಇವತ್ತು ಸ್ಮೃತಿ ಮಂದನ ಗ್ರೇಟ್ ಕ್ಯಾಪ್ಟನ್ ಅನ್ಸ್ಬೇಕಂದ್ರೆ ಟೀಮ್ ಪರ್ಫಾರ್ಮ್ ಮಾಡ್ಬೇಕು. ಅಮಲ್ ಮಜುಮ್ದಾರ್ ಗುಡ್ ಕೋಚ್ ಅನ್ನಕಂದ್ರೆ ಟೀಮ್ ಪರ್ಫಾರ್ಮ್ ಮಾಡ್ಬೇಕು. ನೀವ್ ಒಳ್ಳೆ ಕೋಚ್ ಇರ್ಬೋದು, ಒಳ್ಳೆ ಕ್ಯಾಪ್ಟನ್ ಇರ್ಬೋದು, ಟೀಮ್ ಪರ್ಫಾರ್ಮ್ ಮಾಡ್ತಾರೋ ಆಗೋದಿಲ್ಲ. ಅದು 2005 2017 ಕತೆ. ಅವಾಗ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಈ ತರ ಸ್ಟೇಬಲ್ ಆಗಿ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಈ ತರ ಸ್ಟೆಬಿಲಿಟಿ ಇರ್ಲಿಲ್ಲ. ಏನೋ ಒಂದ್ ಕಡೆ ನಡೆಯೋದು, ಇದುಗಳು ಬಹಳ ಹಿಂಸೆ ಮಾಡಿ ಇವ್ರನ್ನ ಇಲ್ಲಿ ತನಕ ತಗೊಂಡ್ಬಂದಿರೋದು. ಸೊ ನೋವು ಆಗತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ, ಬಟ್ ಆ ತರ ಪಾಲಿಟಿಕ್ಸ್ ಆಗಿದೆ. ಆಮೇಲೆ ಸೊ ಈಗ ಏನಾಗಿದೆ ಅಂದ್ರೆ ಈ ಟೀಮು ಸ್ಟೆಬಿಲೈಸ್ ಆಗಿ ಸೋತು ಎದ್ದು ಬಂದಿರೋದು. ಸೊ ಆ ಬಲ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಬಂದಿರತ್ತಲ್ಲ, ಅದು ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಸೌತ್ ಆಫ್ರಿಕಾ ನಾಟ್ ಅನ್ ಈಸಿ ಟೀಮ್ ಟು ಬೀಟ್. ಯಾಕಂದ್ರೆ ಲಾರಾ ವರ್ಲ್ಡ್ ಹೈಯೆಸ್ಟ್ ರನ್ ಗೆಟರ್ ಅಂತಿದ್ದಾರೆ ಎಲ್ರು ಈ ಟೂರ್ನಮೆಂಟ್ ಒಳಗೆ. ಆಮೇಲೆ ಇವಳು ನಮ್ಮ ಜಮೀಮಾ ಮತ್ತೆ ಅವ್ರು ಒಟ್ಟಿಗೆ ಆಡಿದ್ದಾರೆ, ಬೇರೆ ಇದುಗಳು ಆಡಿದ್ದಾರೆ, WPL ಎಲ್ಲ ಆಡಿದ್ದಾರೆ.
ಸೊ ಅವ್ರಿಗೆ ವ್ಯಾಲ್ಯೂಸ್ ಇರತ್ತೆ, ಏನು ಹೂಸ್ ಕೇಪಬಲ್ ಆಫ್ ವಾಟ್ ಅಮೌಂಟ್. ಸೊ ಇವತ್ತಿನ ದಿವಸ ಏನಾಗತ್ತೆ ಅಂದ್ರೆ ನನ್ಗೆ ಯಾವತ್ತೂ ಒಂದ್ ಜ್ಞಾಪಕ ಬರುತ್ತೆ. ನಾವು ಇಂಡಿಯನ್ ಟೀಮ್ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಮ್ಯಾಚ್ ಆಗಿದ ತಕ್ಷಣ ಪ್ರೆಸ್ ಕಾನ್ಫರೆನ್ಸ್ ನಡೆಯೋದು. ಪ್ರೆಸ್ ಕಾನ್ಫರೆನ್ಸ್ ನಡೆದಾಗ ನಮ್ಮ ಗ್ರೇಟ್ ಅಜರುದ್ದೀನ್, ಇವತ್ತೇನೋ ಅವ್ರೆ ಮಿನಿಸ್ಟರ್ ಆಗಿದ್ದಾರೆ ಹೈದ್ರಾಬಾದ್ಗೆ, ಅವರು ಮ್ಯಾಚ್ ಗೆದ್ದು ಸೋತಿದ್ರೆ ಬಂದು ಕೂತ್ಕೊಂಡು ಪ್ರೆಸ್ ಹೇಳೋರಂದ್ರೆ the team which bowled well, the team which batted well, the team which fielded well, ಒಂದೆರಡು ಇದೊಂದ್ಬಿಟ್ಟು ಹೇಳೋರು. ಸೊ ಆ ಸಿನಾರಿ ಇವತ್ತು ಚೇಂಜ್ ಆಗ್ಬಿಟ್ಟಿದೆ. ಸೊ ಯಾರು ಅಷ್ಟು ಸುಲಭವಾಗಿ ಬಂದ್ಬಿಟ್ಟು ಇದು ಯಾವ ಟೀಮ್ ಚೆನ್ನಾಗ್ ಆಡ್ತದೆ ಆಡ್ಲೇಬೇಕು ನೀವು, ಇಲ್ದ್ರೆ ನೀವೇನು ಕಲಿಯಿರೋದು ಅಂದ್ಬಿಟ್ಟು ಲೆಕ್ಕಾಚಾರ ಬಂದಿದೆ ಇವತ್ತು. ಸೊ ನಾನ್ ಇವತ್ತು ಬಿಲೀವ್ ಮಾಡೋದೇನಂದ್ರೆ ಈ ಟೀಮ್ ಒಳಗಿರೋ ಸ್ಟ್ರೆಂತ್, ಈ ಟೀಮಿನ ಬಿಲೀಫ್ ಇದೆಯಲ್ಲ, ಕಾನ್ಫಿಡೆನ್ಸ್ ಲೆವೆಲ್ಸ್, ಆ ಮೊಮೆಂಟಮ್ ಬಿಲ್ಡ್ ಹಾಕೊಂಡ್ ಬಂದಿದೆ. ಸರ್, ಎರಡೂ ತಂಡಗಳ ಬಲಾಬಲವನ್ನ ಹೇಳೋದಾದ್ರೆ ಸರ್, ಈಗ ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ ಎರಡೂ ಕಡೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರ್ತವೆ, ನಮ್ಮಲ್ಲೂ ಇದೆ ಅವರಲ್ಲೂ ಇದೆ. ಆದ್ರೆ ಬೌಲಿಂಗ್ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಾವು ಏನು ಅಂದ್ರೆ ನಮಗೊಂದಷ್ಟು ಸವಾಲು ಇದೆಯಾ, ಅಲ್ಲಿ ಏನು ಎಚ್ಚರಿಕೆ ವಹಿಸಲೇಬೇಕಾದಂತಹ ಸಿಚುವೇಶನ್ ಗಳನ್ನ ಹೇಳೋದಾದ್ರೆ? ಬೌಲಿಂಗ್ ಒಂದೇ ಇಲ್ಲ, ಫೀಲ್ಡಿಂಗ್ ಒಳಗೆ ನೀವು ಸೌತ್ ಆಫ್ರಿಕಾ ಆಮೇಲೆ ಫೀಲ್ಡಿಂಗ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕ್ರಿಕೆಟ್. ನೀವು ಎಷ್ಟೇ ಬ್ಯಾಟಿಂಗ್ ಆಡ್ತರು ನಿಮ್ಗೆ ಫೀಲ್ಡಿಂಗ್ ಸ್ಟ್ರೆಂತ್ ಬೇಕು, ಯಾಕಂದ್ರೆ ವಿಕೆಟ್ಸ್ ತೆಗಿಬೇಕಂದ್ರೆ ಫೀಲ್ಡರ್ಸ್ ಬೇಕಾಗುತ್ತೆ. ಅನ್ಲೆಸ್ ಬೋಲ್ಡ್ ಎತ್ತೋದು LBW ಎತ್ತೋದು ಬೇರೆ. ಬೌಲಿಂಗ್ ಒಳಗೂ ಅವರಿಗೆ ಒಂದು ಸ್ಟ್ರೆಂತ್ ಇದೆ, ದೇ ಹ್ಯಾವ್ ದರ್ ಡೆಪ್ತ್ ಇದೆ, ನಮ್ದ್ರೊಳಗೆ ಇಲ್ಲ. ಆದ್ರೆ ಇವತ್ತಿನ ದಿವಸ ನಮ್ಮ ಹುಡುಗಿಯರು ಈ ತರ ಈ ಸಿಚುವೇಶನ್ ಒಳಗೆ ಪರ್ಫಾರ್ಮ್ ಮಾಡಿದ್ರೆ, ಎದ್ದು ಬಂದು ಇಲ್ಲ ದೇರ್ ಪಾರ್ಟ್ ಆಫ್ ದ ಹಿಸ್ಟ್ರಿ, ಮೇಕಿಂಗ್ ಹಿಸ್ಟ್ರಿ ಅಂದ್ಬಿಟ್ಟು ಬಂದು ಬೋಲ್ ಮಾಡಿದ್ರೆ ವಿ ಕ್ಯಾನ್ ಡೂ ದಟ್. ಸೊ ಎರಡು ಕಡೆನೂ ನೀವು ನೋಡಕ್ ಹೋದ್ರೆ ಬ್ಯಾಟಿಂಗ್ ಸ್ಟ್ರೆಂತ್ ನಮ್ದು ಫುಲ್ ಬ್ಯಾಟಿಂಗ್ ಡೆಪ್ತ್ ನಮ್ಗಿದೆ. ನೀವು ನೋಡ್ತಿದ್ದೀರ ಲೋವರ್ ಮಿಡಲ್ ಆರ್ಡರ್ ಬಂದು ಸ್ಕೋರ್ ಮಾಡ್ತಿದ್ದಾರೆ, ರಿಕ್ಕಾ ಇವರೆಲ್ಲ ಹೊಡಿತಿದ್ದಾರೆ. ಮತ್ತೆ ಅವ್ರಿಗೆ ಏನಂದ್ರೆ ಬೌಲಿಂಗ್ ಇದೆ, ಫೀಲ್ಡಿಂಗ್ ಇದೆ. ಬಟ್ ಇವತ್ತಿನ ದಿವಸ ನಮಗೇನಾಗ್ಬೇಕಂದ್ರೆ ನಾವು ಸ್ವಲ್ಪ ಬೌಲಿಂಗ್ ಲೈನ್ ಲೆನ್ಸ್ ಕರೆಕ್ಟ್ ಆಗಿ ಹಾಕಿ ಸ್ಟೆಡಿಯಾಗಿ ಇಟ್ಟು ಪ್ರೆಷರ್ ಬಿಲ್ಡ್ ಮಾಡಿದ್ರೆ ವಿ ಕ್ಯಾನ್ ಡೂ ದಟ್. ಯಾಕಂದ್ರೆ ಅವರು ಒಂದು ಮೇನ್ ಪ್ಲೇಯರ್ ಅವ್ರಿಗೆ ಯಾರು ಲೋರಾ ಓಲ್ವಾರ್ಟ್, ಅವ್ರಿಗೆ ಸ್ಟ್ರೆಂತ್ ಏನಂದ್ರೆ ಸ್ಪೈನ್ ಆಫ್ ದಿ ಸೌತ್ ಆಫ್ರಿಕನ್ ಬ್ಯಾಟಿಂಗ್ ಅನ್ಬೋದು. ಬಟ್ ನಮ್ದ್ರೊಳಗೆ ಎಲ್ಲಾನು ಇದೆ, ನಮ್ಗೆ ಡೆಪ್ತ್ ಇದೆ, ಬ್ಯಾಟಿಂಗ್ ಇದೆ. ಸೊ ನೀವು ನೋಡಕ್ ಹೋದ್ರೆ ಎಸ್ ಬ್ಯಾಟಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಅದೇ ತರ ನೀವು ನೋಡಕ್ ಹೋದ್ರೆ ಫೀಲ್ಡಿಂಗ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಅವತ್ತಿನ ದಿವಸ ಏನಾರು ಒಂದೆರಡು ಒಳ್ಳೆ ಕ್ಯಾಚ್, ಅಲ್ಲ ಎರಡು ಡೈರೆಕ್ಟ್ ಇಟ್ಟು ಅಥವಾ ಒಂದು 40 ರನ್ ಸೇವ್ ಮಾಡಿದ್ರೆ ಇಟ್ ಕುಡ್ ಆಲ್ವೇಸ್ ಕೌಂಟ್. ಕ್ರಿಕೆಟ್ ಒಳಗೆ ನಾನು ಯಾವತ್ತೂ ಹೇಳ್ತೀನಿ ಫೀಲ್ಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಿಗ್ಲೆಕ್ಟ್ ಮಾಡಕ್ ಆಗಲ್ಲ, ಮುಂಚೆ ತರ ಇರ್ಲಿಲ್ಲ ಅದು. ಸೊ ಎಲ್ಲ ಒಂದ್ ಕಡೆ ನೋಡಿದ್ರೆ ವಿ ಹ್ಯಾವ್ ದಿ ಡೆಪ್ತ್ ಇನ್ ಬ್ಯಾಟಿಂಗ್, ಎಲ್ಲ ಒಂದ್ ಕಡೆ ಬೌಲಿಂಗ್ ಎಡವಟ್ಟಿದೆ. ಅದು ಇವತ್ತಿನ ದಿವಸ ಅದು ನಮ್ಮ ಹುಡುಗಿರು ಎದ್ದು ಚಾಲೆಂಜ್ಗೆ ಎದ್ದೋದ್ರೆ ಚೆನ್ನಾಗಿರುತ್ತೆ. ಅದೇ ತರ ಸ್ವಲ್ಪ ಎಕ್ಸ್ಟ್ರಾ ಫೀಲ್ಡಿಂಗ್ ಎಬಿಲಿಟಿ ತೋರಿಸಿದ್ರೆ ವಿ ಶುಡ್ ಬಿ ಬೆಟರ್ ಆಫ್ ಅಂತ ನನ್ಗೆ ಅನ್ಸುತ್ತೆ. ತವರಲ್ಲೇ ಆಡ್ತಾ ಇರೋದ್ರಿಂದ ಸರ್ ಒಂದ್ ಕಡೆ ನಮ್ಗೆ ಅದು ಸ್ಟ್ರೆಂತ್ ಪ್ಲಸ್ ಆದ್ರೂ ಕೂಡ ಒಂದ್ ರೀತಿಯಾಗಿ ಪ್ರೆಷರೈಸ್ ಆಗ್ತಾ ಇರುತ್ತಾ ಹೇಗೆ ಅಂತ ಹೇಳಿ? ಅಲ್ಲ, ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ನಾವು ಎಷ್ಟೇ ನಾವು ಸ್ಟ್ಯಾಂಡ್ಸ್ ಅವ್ರಿಗೆ ಇದು ಕೊಟ್ರು ಅದು ಒಂದು ಬಲ ನಮ್ಗೆ ಪ್ಲೇಯರ್ಸ್ಗೆ. ಬಟ್ ಏನಾಗತ್ತೆ ಅಂದ್ರೆ ಅಲ್ಲಿ ಹಾಡ್ಬೇಕಾದ್ರೆ ಇಟ್ ಇಸ್ ದ ಬಾಲ್ ನೋಡೇ ಆಡೋದು, ಯಾರು ಇಲ್ಲಿ ಎದ್ದು ಶಬ್ದ ಮಾಡೋದು ನೋಡೋದಿಲ್ಲ. ಅದೊಂದು ಫೀಲಿಂಗ್ ಇರತ್ತೆ, ನಮ್ ಜೊತೆ ಜನ ಇದ್ದಾರೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ಬಹುದು. ಬಟ್ ಹೌ ಯು ಪರ್ಫಾರ್ಮ್ ಆನ್ ದ ಫೀಲ್ಡ್ ಇಸ್ ವಾಚಿಂಗ್ ದ ಬಾಲ್. ಈ ಬೌಲಿಂಗ್ ಮಾಡಿದಾಗ ಎಲ್ಲಿ ಕರೆಕ್ಟ್ ಆಗಿ ಲೈನ್ ಲೆಂತ್ ಹಾಕೋದು, ಬ್ಯಾಟ್ಸ್ಮನ್ ಬಾಲ್ ವಾಚ್ ಮಾಡ್ಲೇಬೇಕು. ಸೊ ಅದು ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳ್ಬೇಕು. ಎಸ್ ಸರ್. ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆ ಭಾರತದ ಬಲಾಬಲಗಳು ನಾವು ಹೇಳಿದ್ವಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಈಗ ಮಿಡ್ಲ್ ಆರ್ಡರ್ ಆಗಿರ್ಬೋದು ಅಥವಾ ಲೋ ಆರ್ಡರ್ ಆಗಿರ್ಬೋದು, ಎಲ್ಲವೂ ಕೂಡ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅನ್ನೋದಾದ್ರೆ ಇವತ್ತಿನಲ್ಲಿ ಏನ್ ಚೇಂಜಸ್ ಮಾಡಬೇಕಾಗುತ್ತೆ ಅಲ್ಲಿ? ಅಥವಾ ಈಗ ಟಾಸ್ ನ ವಿಚಾರ ಅಂತ ಹೇಳಿ ಬಂದ್ರೆ ಟಾಸ್ ವಿನ್ ಆದ್ರೆ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ? ಅಲ್ಲ, ಇವತ್ತೊಂದ್ ದಿವಸ ಹೇಳ್ಬೇಕಂದ್ರೆ ಅಕಸ್ಮಾತ್ ಮಳೆ ಬರೋ ಚಾನ್ಸ್ ಇದ್ರೆ ಕೇಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಮ್ಗೆ ಗೊತ್ತು ಏನ್ ಟಾರ್ಗೆಟ್ ಇದೆ ಅಂದ್ಬಿಟ್ಟು. ಯಾಕಂದ್ರೆ ಡಕ್ವತ್ ಲೂಸ್ ಮೆಥಡ್ ಇದೆಲ್ಲ ಏನೇನು ಇದೆ, ಕ್ಯಾಲ್ಕುಲೇಟರ್ ಇದುಗಳು ಇದೆ, ಅದ್ರೊಳಗೆ ಏನೋ ಇದಿದ್ರೆ ಮಳೆ ಬರೋ ಸ್ಥಿತಿ ಇದ್ರೆ ಟ್ರಂಕೇಟ್ ಆದ್ರೆ ಟಾಸ್ ಗೆದ್ದು ನಾವು ಬೌಲಿಂಗ್ ಮಾಡೋದು ಬೆಟ್ರು, ಚೇಸ್ ಮಾಡೋದು ನಾವು ಬೆಟ್ರು ಅಂತ ಹೇಳ್ತೀವಿ. ಯಾಕಂದ್ರೆ
ವಿಕೆಟ್ ಕಂಡೀಷನ್ ಅಂತೂ ಚೇಂಜ್ ಆಗಲ್ಲ, 50-50 ಓವರ್ ಫ್ಲಾಟ್ ವಿಕೆಟ್ಸ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಫ್ಕೋರ್ಸ್ ವೇರ್ ಅಂಡ್ ಟೇರ್ ಆಗಿ ಸ್ವಲ್ಪ ಸ್ಲೋ ಆಗ್ಬೋದು ವಿಕೆಟ್, ಅದು ನಮ್ಗೆ ಅಡ್ವಾಂಟೇಜ್ ಇರುತ್ತೆ, ಅವ್ರ ಬ್ಯಾಟಿಂಗ್ ಕಷ್ಟ ಆಗತ್ತೆ. ಆಮೇಲೆ ನೀವ್ ಹೇಳಿದೆ ಮೊದಲನೇ ಪ್ರಶ್ನೆಗೆ, ಇವತ್ತಿನ ಟೀಮ್ ನಾವ್ ಏನಾದ್ರು ಚೇಂಜ್ ಮಾಡ್ಬೇಕಾ? ಮಾಡ್ಲೇಬಾರ್ದು. ಒಂದು ವಿನ್ನಿಂಗ್ ಕಾಂಬಿನೇಷನ್ ಇದ್ರೆ ಅದನ್ನ ಇಟ್ಕೊಂಡೇ ಬರ್ಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾವ್ದು ಇವ್ರು ಈ ಕಡೆ ಯೋಚಿಸಬಾರ್ದು. ಅಕಸ್ಮಾತ್ ಏನೋ ಇಂಜುರಿ ಆಗಿದ್ರೆ ಎಸ್ ದೆನ್ ಅವಾಗ ಮಾಡ್ಲೇಬೇಕಾಗಿರತ್ತೆ. ಬಟ್ ವಿನ್ನಿಂಗ್ ಕಾಂಬಿನೇಷನ್ ನ ಯಾವತ್ತೂ ಬಿಟ್ಟಬಾರ್ದು. ನೀವೊಂದು ಆಸ್ಟ್ರೇಲಿಯನ್ ಟೀಮ್ ತಗೊಳ್ಳಿ, ಇನ್ವಿನ್ಸಿಬಲ್ಸ್ ಇದ್ರು, ಅವರು ಒಂದು ಪ್ಲೇಯರ್ನು ಎತ್ತಲಿಲ್ಲ, ಇಂಜುರಿ ಇದ್ರೆ ಮಾತ್ರ ಹೋಗ್ತಾ ಇದ್ರು. ಸೊ ಆತರ ಇದ್ದಾಗ ಆ ಮೊಮೆಂಟಮ್ ಇರುತ್ತೆ, ಆ ಟೀಮ್ ಜೆಲ್ ಎಲ್ಲ ಒಟ್ಟೊಟ್ಟಿಗೆ ಆಡ್ತಾರಲ್ಲ, ಬಿಲೀಫ್ ಇರುತ್ತೆ. ನಾನ್ ನಿಮ್ಗ್ ಬ್ಯಾಕ್ ಮಾಡಿದ್ರೆ ನೀವ್ ಇನ್ನೊಬ್ರಿಗೆ ಬ್ಯಾಕ್ ಮಾಡೋದು, ಆತರ ಟೀಮ್ ಇದ್ದಾಗ ಈ ಟೀಮು ಇಷ್ಟು ಮುಟ್ಟಕ್ಕೆ ಬಂದಿದೆ ಅಂದ್ರೆ ಇವತ್ತು ನಮ್ಮ ಇಂಡಿಯನ್ ವುಮೆನ್ಸ್ ಟೀಮು ಎಲ್ಲರೂ ಸೆಲ್ಫ್ ಬಿಲೀಫ್ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಆಮೇಲೆ ಆ ಮೊಮೆಂಟಮ್ ಇದೆ. ಸೊ ಅದು ಇರ್ಬೇಕಾದ್ರೆ ಒಬ್ಬರನ್ನು ಯಾರನ್ನ ಚೇಂಜ್ ಮಾಡಬಾರ್ದು ಅಂದ್ಬಿಟ್ಟು ನನ್ನ ಒಪಿನಿಯನ್. ಪಿಚ್ ಬಗ್ಗೆ ಮಾತಾಡೋದ್ರೆ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಒಂದ್ ಕಡೆ ಚೇಸಿಂಗ್ ಕೂಡ ಇಲ್ಲೇ ವಿಶ್ವ ದಾಖಲೆ ಆಗಿರುವಂತದ್ದು, 3 ಸಲ 300ರ ಗಡಿ ದಾಟಿರುವಂತಹ ಹಿಸ್ಟ್ರಿ ಕೂಡ ಇಲ್ಲಿದೆ. ರನ್ಗಳ ಸುರಿಮಳೆ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾ ಹೇಗೆ ಅಂತ ಹೇಳಿ? ಅಲ್ಲ, ಈ ವಿಕೆಟ್ ಫ್ಲಾಟ್ ವಿಕೆಟ್ ಯಾವತ್ತು ಕ್ರಿಕೆಟ್ ಈ 50 ಓವರ್ಸ್ ಇರ್ಲಿ T20 ಇರ್ಲಿ, ಇಟ್ ಇಸ್ ಆಲ್ವೇಸ್ ಫ್ಲಾಟ್ ವಿಕೆಟ್. ಎಲ್ಲ ಒಂದ್ ಕಡೆ ಸ್ಲೋ ವಿಕೆಟ್ ಆದ್ರೆ ಬಾಲ್ ಬರಲ್ಲ, ಬಾಲ್ ಬರ್ದು ಹೊಡೆಯಕ್ ಆಗಲ್ಲ. ಓಕೆ, ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳಂತೂ ಇದೆ. ನಮ್ಮ ಟೀಮ್ ಇಂಡಿಯಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ, ಹಾಗಾಗಿ ನಮ್ಮ ವ್ಯೂವರ್ಸ್ ಕೂಡ ಮಾತಾಡಬೇಕು ಅಂತ ಹೇಳಿ ಕರೆ ಮಾಡ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಜಮಖಂಡಿಯಿಂದ ರಾಮಚಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿಯಾಗಿ ಇಂಡಿಯಾಗೆ ವಿಶ್ ಮಾಡ್ತೀರಿ? ನಾವು ಇಂಡಿಯಾ ಗೆಲ್ಲತ್ತ ವಿಶ್ ಮಾಡ್ಬೇಕಂತ ಮೇಡಮ್. ಯಾಕಂದ್ರೆ ಚೆನ್ನಾಗಿ ಆಡ್ತಿರ್ತಾರೆ ಇಲ್ಲಿವರೆಗೆ ರೀ, ಯಾವಾಗ ರಿಕಾರ್ಡ್ ಖರಾಬ್ ಆಗಿದ್ರಿ, ಅದಕ್ಕೆ ಇಂಡಿಯಾ ಗೆಲ್ಲುತ್ತೀರಿ. ಇಂಡಿಯಾ ಗೆದ್ದೇ ಗೆಲ್ಲತ್ತೆ. ಹೌದ್ರಿ. ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಹೆಂಗ್ರಿ ಮೇಡಮ್? ಯಾರ ಮೇಲೆ, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಯಾವ ರೀತಿಯಾಗಿ ಆಡಬಹುದು ಅಂತ ಅನ್ಕೊಂಡಿದ್ದೀರಿ? ನಾವ್ ಈಗ ಹಚ್ಚಿನ್ರಿ ಟಿವಿಗೆ ರೀ, ನಾವ್ ಇಂಡಿಯಾ ಅಂದ್ರಿ ಈಗ ನೋಡ್ತೇನೆ ನಮ್ಮ ಟಿವಿ ಆಡ್ತಂದ್ರೆ ಹಚ್ಚಿನ್ರಿ ನಾನು. ಇದು ಹಚ್ಚಿನ್ರಿ ಮೇಡಮ್. ಮೊನ್ನೆಯಿಂದೆಲ್ಲ ಮ್ಯಾಚ್ ನೋಡಿದ್ರ? ಆಸ್ಟ್ರೇಲಿಯಾ ಮ್ಯಾಚ್ ಎಲ್ಲ ನೋಡಿದ್ರಾ? ಈಗ ಹಚ್ಚಿನ್ರಿ ಟಿವಿ ರೀ, ಅದಕ್ಕೆ ಇಂಡಿಯಾದ ಬಗ್ಗೆ ಇಂಡಿಯಾ ಗೆಲ್ಲತ್ತಲ್ಲ. ಎಸ್, ಗೆದ್ದೇ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸ. ಥ್ಯಾಂಕ್ ಯು ರಾಮಚಂದ್ರ ಅವರೇ. ಮಹೇಶ್ ಅನ್ನೋ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮಹೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಯಾವ ರೀತಿಯಾಗಿ ವಿಶ್ ಮಾಡ್ತೀರಿ? ಮೇಡಮ್ ತುಂಬಾ ಎಕ್ಸೈಟ್ ಆಗಿದೀವಿ ನಿಜವಾಗ್ಲೂ. ಇವತ್ತು ನಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, 100% ಗೆದ್ದೇ ಗೆಲ್ಲುತ್ತೆ ಮೇಡಮ್. ಮೆನ್ಸ್ ಹೆಂಗಿದ್ರು ಅದೇ ತರ ನಮ್ ಲೇಡೀಸ್ ಗೆದ್ರೆ ನಮ್ಗೆ ಖುಷಿಗೆ RCB ಗೆದ್ದಿರಲ್ಲ ಅದಕ್ಕಿಂತ 10ರಷ್ಟು ಖುಷಿ ಆಗುತ್ತೆ ಮೇಡಮ್ ನಮ್ಗೆ. ಮೊನ್ನೆ ಮ್ಯಾಚ್ ನೋಡಿದ್ರಾ? ಎಕ್ಸೈಟ್ ಆಗಿದ್ವಿ, ಪ್ರತಿ ಮ್ಯಾಚ್ ನೋಡಿದೀವಿ ಮೇಡಮ್. ಒಂದು ಮ್ಯಾಚ್ ಸಮೇತ ನಾವು ಮಿಸ್ ಆಗಿಲ್ಲ, ಆ ತರ ನೋಡ್ತಾ ಇದೀವಿ. ಓಕೆ, ಸೊ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ? ಯಾರು ಈ ಸಲ ಚೆನ್ನಾಗಿ ಆಡ್ಬೇಕು? ಇಲ್ಲಿ ಈಗ ಎಲ್ಲರೂ ಆಡ್ಲೇಬೇಕು, ಆದ್ರೆ ಜಾಸ್ತಿ ನಿರೀಕ್ಷೆ ಯಾರ ಮೇಲೆ ಇದೆ? ಮೇಡಮ್ ತುಂಬಾ ನಿರೀಕ್ಷೆ ಇವತ್ತು, ತುಂಬಾ ನಿರೀಕ್ಷೆ ಇರೋದು ನನಗೆ. 100% ನನಗೆ ಇವತ್ತು ಸ್ಮೃತಿ ಮಂದನ ಮೇಲೆ ತುಂಬಾ ಇದೆ ಮೇಡಮ್. ಓಕೆ, ಯಾಕಂದ್ರೆ ಬ್ಯಾಟಿಂಗ್ ಅಲ್ಲ ಅವರು, ಮತ್ತೆ ಸ್ವಲ್ಪ ಶಫಲಿ ವರ್ಮಾ ಮೊನ್ನೆ ಕರ್ಕೊಂಡ್ರು, ಅವ್ರು ಸ್ವಲ್ಪ ಆಡಿದ್ರೆ ನಮ್ಗೆ ಇನ್ನೂ ತುಂಬಾ ಇದಾಗದು. ಏನ್ ಮಾಡ್ತೀವಿ, ಅವರು ಇದಾದ್ರೆ ಇವತ್ತೇನಾದ್ರೂ ಚಾನ್ಸ್ ಕೊಟ್ರೆ ಆಡೋ ಚಾನ್ಸ್ ತುಂಬಾನೇ ಇದೆ. ಜಮೀಮಾ ಅವ್ರ ಮೇಲೆ ನಿರೀಕ್ಷೆ ಇದೆಯಾ? 100% ಇದೆ ಮೇಡಮ್. ಮೊನ್ನೆ ಅವ್ರಿದ್ದೇನೆ ಅಲ್ವಾ ಮೇಡಮ್, ದೇವ್ರ ತರ ಬಂದ್ ನಮ್ಮನ್ನ ಕಾಪಾಡಿ. ತುಂಬಾ ಒಪ್ಪಿಗಿದೆ ಅವ್ರ ಮೇಲೆ. ಬಟ್ ಸ್ಮೃತಿ ಮಂದನ ಸ್ವಲ್ಪ ನಮ್ಗೆ ಬೇಸ್ಮೆಂಟ್ ಚೆನ್ನಾಗಿ ಹಾಕೊಟ್ರೆ 100% ಅವರು ನಮ್ ಇಂಡಿಯಾಕ್ಕೆ ಒಂದು ಬಲ ತುಂಬ್ತಾರ ಒಂದು ನಂಬಿಕೆ ಇದೆ ಮೇಡಮ್ ನಮ್ಗೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಸ್, ನಿಜ, ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಜೋಸೆಫ್ ಸರ್, ಯಾವ ರೀತಿಯಾಗಿ ನಿರೀಕ್ಷೆಗಳನ್ನ ಇಟ್ಕೊಳ್ತೀವಿ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಟೀಮ್ ಇಂಡಿಯಾಗೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಏನಿಲ್ಲ, ನೀವು ಆಡಿದ ಕ್ರಿಕೆಟ್ ಧೈರ್ಯವಾಗಿ ಆಡಿ. ಇದು ನಿಮ್ಗೆ ಯಾವ ಸೆಲ್ಫ್ ಡೌಟ್ ಇರಬಾರ್ದು. ಈಗಿರೋ ಪರ್ಫಾರ್ಮೆನ್ಸ್ ನೋಡಕ್ ಹೋದ್ರೆ ನೀವು ನಿಮ್ಮ ಸೆಲ್ಫ್ ಬಿಲೀಫ್ ಇಟ್ಕೊಂಡು ಆಡಿದ ಕ್ರಿಕೆಟ್ ನ ಆಡಿದ್ರೆ ಸಾಕು ಅಂದ್ಬಿಟ್ಟು ಅನ್ಸ್ತದೆ. ಆಮೇಲೆ ಎಲ್ರು ಈಗ ಜಮೀಮಾ ರಾಡ್ರಿಕ್ಸ್ ಬಗ್ಗೆ ಮಾತಾಡ್ಬೇಕಾರೆ ನಾವು ಅದ್ರ ಬಗ್ಗೆ ಒಂದ್ ಮಾತಾಡ್ಬೇಕು. ಯಾಕಂದ್ರೆ ಆ ಹುಡುಗಿ ತೋರ್ಸ್ಕೊಟ್ಟಿದ್ದಾರೆ, ಅದೇ ಹರ್ಷ ಬೋಗ್ಲೆ ಹೇಳ್ತಿರೋದು, ಮೆಂಟಲ್ ಸ್ಟ್ರೆಂತ್ ತೋರ್ಸಿರೋದು. ಇಷ್ಟೆಲ್ಲಾ ತೊಂದ್ರೆ ಆಗಿ ಬಂದಿದ್ರು ಎದ್ದು ಬಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಇದೇ ಒಂದು ಎಲ್ರಿಗೂ ಒಂದು ಪಾಠ. ನೀವು ಏನೇ ಆದ್ರೂ ಬಿಟ್ಕೊಡ್ಬೇಡಿ, ಧೈರ್ಯವಾಗಿರಿ, ಮುಂದೆ ಆಡ್ಬೋದು ಅಂದ್ಬಿಟ್ಟು ಅವ್ರಿಗೆ ಬಹಳ ತೊಂದ್ರೆ ಕೊಟ್ಟಿದ್ದಾರೆ ಜನ.
ಕನ್ವರ್ಷನ್, ರಿಲಿಜಿಯಸ್ ಕನ್ವರ್ಷನ್ ಆಗ್ಬಿಟ್ಟು. ಬಟ್ ಜನ ಅರ್ಥ ಮಾಡ್ಕೋತಿಲ್ಲ. ಒಂದು ಕನ್ವರ್ಷನ್ ಆಗೋದು ಹಾರ್ಟ್, ಹೃದಯ. ಕೆಟ್ಟದಿಂದ ಒಳ್ಳೇದ್ ಮಾಡೋದು ಅದು ಕನ್ವರ್ಷನ್. ರಿಲಿಜಿಯಸ್ ಕನ್ವರ್ಷನ್ ಬರಲ್ಲ. ಸೊ ಅದು ಜನ ತಿಳ್ಕೊಬೇಕಾಗತ್ತೆ. ಸೊ ಕ್ರಿಕೆಟ್ ಒಳಗೂ ತಂದು ಈ ತರ ಮಾತಾಡ್ಕೊಂಡು ರಿಲಿಜಿಯಸ್ ಅದು ಇದೆಲ್ಲ ಮಾಡಬಾರ್ದು. ಎಲ್ರು ಯೋಚಿಸ್ಬೇಕು. ಈ ತರ ಒಂದು ಹುಡುಗಿ ಗೆದ್ದು ಬಂದಿದ್ದಾಳೆ, ಇವಳು ಎಷ್ಟೋ ಕಷ್ಟಪಟ್ಟು ಬಂದಿದ್ದಾಳೆ ಅಂದ್ರೆ, ಇವತ್ತು ಹರ್ಷ ಭೋಗ್ಲೆ ಹೇಳಿರೋದೇನು, ಈ ತರ ನಾವುಗಳು ಮುಂದಕ್ಕೆ ಏನೇ ತೊಂದ್ರೆ ಬಂದ್ರು ನಮ್ಮ ರಾಡ್ರಿಗ್ಸ್ ಒಂದು ಎಕ್ಸಾಂಪಲ್, ಏನು ತಡೆಯಕ್ ಆಗಲ್ಲ, ಮುಂದಕ್ಕೆ ಬರ್ಲೇಬಹುದು ಅಂದ್ಬಿಟ್ಟು ತೋರಿಸಿದ್ದಾರೆ. ಸೊ ಎಲ್ರು ಬೇಡ್ಕೊಳ್ಳೋಣ. ಇವತ್ತು ಜಮೀಮಾ ಒಬ್ಬರೇ ಅಲ್ಲ, ಎಲ್ರು ಪರ್ಫಾರ್ಮ್ ಮಾಡಿ ಇಂಡಿಯಾ ಗೆಲ್ಲಿ ಅನ್ಬಿಟ್ಟು ನಮ್ಮ ಭಾವನೆ. ಕ್ವಿಕ್ ಆಗಿ ಫೈನಲ್ ಪ್ರಶ್ನೆ ಕೇಳ್ತೀನಿ. ಇವತ್ತಿನ ಒಂದು ವೇಳೆ ಗೆಲುವು ವಿಶ್ವಕಪ್ ನಾವು ಗೆದ್ರೆ ಭಾರತೀಯ ಮಹಿಳಾ ರಂಗಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಮಿಂಚಿನ ಪ್ರೇರಣೆ ಆಗುವಂತಹ ಚಾನ್ಸಸ್ ಇದೆಯಾ? ಹೊಸ ಪೀಳಿಗೆ ಮತ್ತೆ ಬರೋದಕ್ಕೆ ಇದು ಚಾನ್ಸಸ್ ಆಗುತ್ತಾ ಹೇಗೆ ಅಂತ ಹೇಳಿ? 100% ಹಾಗೆ ಆಗತ್ತೆ. ನನ್ಗಂತೂ ಧೈರ್ಯ. ಈಗ್ಲೇ ನಾ ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಮಕ್ಕಳು ಬರ್ತಿದ್ದಾರೆ, ಎಷ್ಟೋ ಪೇರೆಂಟ್ಸ್ ಹುಡುಗಿರ್ನ ಕ್ರಿಕೆಟ್ ಕಳಿಸ್ತಿದಾರೆ. ಮುಂಚೆ ಈ ತರ ಇರ್ಲಿಲ್ಲ. ಇವತ್ತು ನಾವ್ ಗೆದ್ರೆ ಇದು ಬಹಳ ದೊಡ್ಡದು ಆಗತ್ತೆ. ಈ ವುಮೆನ್ಸ್ ಕ್ರಿಕೆಟ್ಗೆ ಒಂಥರ ದೊಡ್ಡ ಬೂಸ್ಟ್ ಆಗತ್ತೆ. ಅದೇ ತರ ಸಾಥ್ ಕೊಡ್ಬೇಕು ಸ್ಟೇಟ್ ಅಸೋಸಿಯೇಷನ್ಸ್ ಮತ್ತೆ BCCI. ಅವ್ರಿಗೆ ಇದು ಮಾಡಿ ಅವ್ರಿಗೆ ಎಂತದು ಮ್ಯಾಚ್ಗಳನ್ನು ಜಾಸ್ತಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಈಗ ಅಷ್ಟು ಮ್ಯಾಚ್ಗಳು ಆಡಿಸ್ತಿಲ್ಲ, ಇನ್ನಷ್ಟು ಮ್ಯಾಚ್ಗಳು ಆಡಿಸಿ ಅವ್ರಿಗೆ ಇದು ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಇದು. ಆಗ್ಲೇ ನಿಮ್ಗೆ ಹೇಳಿದ್ದೆ, ಇವ್ರ ಅಕಸ್ಮಾತ್ ಇವತ್ತು ಗೆದ್ರೆ ಅಂದ್ರೆ ಅಕಸ್ಮಾತ್ ಏನು ಗೆದ್ದೆ ಗೆಲ್ತಾರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರಿಗೂ ನಾವು ಕೇಳ್ಕೊತೀವಿ, ದಯವಿಟ್ಟು ಒನ್ ವುಮೆನ್ ರೆಪ್ರೆಸೆಂಟೇಟಿವ್ ಇನ್ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇರ್ಲೇಬೇಕು, ವುಮೆನ್ ರೆಪ್ರೆಸೆಂಟೇಷನ್ ಇರ್ಬೇಕು ಅಂದ್ಬಿಟ್ಟು ಒಂದು ಗಿಫ್ಟ್ ಆಗಿರುತ್ತೆ. ವ್ಯಾಲ್ಯೂಬಲ್ ಗಿಫ್ಟ್ ಇಂಡಿಯನ್ ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ ಹೇಳ್ಕೊಳ್ಳೋಕೆ ನನ್ನ ಒಪಿನಿಯನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಈ ಡಿಬೇಟ್ ಅಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ನೀವು ಹೇಳಿದ ಹಾಗೆ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ಎಲ್ರಿಗೂ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್.